ನಮಸ್ಕಾರ ಎಲ್ಲ ಆರ್ ಸಿ ಬಿ ಹುಲಿಗಳಿಗೆ ಏನಪ್ಪ ಆರ್ ಸಿ ಬಿ ಮುಗಿದು ಹೋತ್ ಮತ್ತೆ ಏನು ರಾಗ ಚಾಲು ಮಾಡಿ ಅಂತ ನೀವು ಕೇಳಕ್ಕೆ ಹೋಗ್ಬೇಡಿ. ಕೆಲವೊಂದು ಪಾಯಿಂಟ್ಸ್ಗಳು ಉಳ್ದಾವ. ಹೆಂಗಂದ್ರೆ ನೀವು ಎಲ್ಲ ಐ ಪಿ ಎಲ್ ನೋಡಿ ಬಿಟ್ರಿಪ್ಪ, ಅದರಿಂದ ಬಿಟ್ಟು ಹೋಗ್ಬಿಟ್ಪ ದಂಡಿ ಐತೆ ಹಂಗೆ ಮಾಡಕ್ಕೆ ಹೋಗ್ಬೇಡಿ. ಕೆಲವು ಯಾವುದೋ ಒಂದು ನಾವು ನೋಡ್ರು ಏನು ಮಜಾ ಮಾಡಿದ್ರು ಅದರಿಂದ ಕೆಲವೊಂದು ತಿಳ್ಕೊಂತ ಪಾಯಿಂಟ್ಸ್ಗಳು ಇರ್ತಾವ. ನಾ ಏನು ಸ್ವಂತ ಬರ್ದು ಹೇಳಕತ್ತಿಲ್ಲ, ಕೆಲವು ಎಲ್ಲೂ ಇನ್ಸ್ಟಾಗ್ರಾಮ್ದಾಗ ಪೋಸ್ಟ್ ಮಾಡಿದ್ದು ಭಾಳ ಅದ್ಭುತವಾದ ಅನಿಸ್ತೀವಿ. ಒಳ್ಳೆಯದಾಗಿ ನಾವು ಕೋಲ್ಕತ್ತಾ ಟೀಮ್ನ ತಗೊಂಡು ಕೆ ಆರ್ ಟೀಮ್, ಯಾವುದೋ ಒಂದು ಟೀಮ್ ಆಗಲಿ ಸತತವಾಗಿ ಪರಿಶ್ರಮ ಪಟ್ರ ಪಕ್ಕ ಸಾಧಿಸ್ಬೋದು ಅಂತ ತೋರಿಸ್ಕೊಟ್ರ ಆದ್ರೆ ಹಂಗೆ ನಾವು ಜೀವನದಾಗೂ ಕೂಡ ನಾವು ಸತತವಾಗಿ ಪರಿಶ್ರಮ ಪಟ್ರ ಜೀವನದ ಸಾಧನೆ ಮಾಡ್ಬೋದ್ರಿ. ಹಿಂಗೆ ಕನ್ವರ್ಟ್ ಮಾಡ್ಕೊಂಡು ಭಾಳ ಒಳ್ಳೇದಿರ್ತದ. ಇನ್ನು ಎರಡನೇದಾಗಿ ಹಾರ್ದಿಕ್ ಪಾಂಡ್ಯಾನ್ ಅವ್ರು ತೊಗೋಬೇಕ್ರಿ, ಮುಂಬೈ ಕ್ಯಾಪ್ಟನ್ ಆಗಿ ಅವರು ವಹಿಸ್ಕೊಂಡ್ರೆ ನಮ್ಮ ಕೆಳಗಾಲ ಟೈಮ್ದಾಗ ನಮ್ಮ ಜೊತೆ ಯಾವ ಹುಚ್ಚು ಸೊಯ್ಮಗನು ಬರಂಗಿಲ್ಲ ತೋರಿಸ್ಕೊಟ್ರು ಅವ್ರು. ಯಾವ ಆ ಮುಂಬೈ ಟೀಮ್ ಅವ್ರು ಸಪೋರ್ಟ್ ಕೊಡೋದಿಲ್ಲ, ಅವರು ಒಂದು ನಾಯಕತ್ವ ವಹಿಸ್ಕೊಂಡಾಗ ಅಂತ ಒಂದು ಕೆಳಗಾಲ ಟೈಮ್ ಇತ್ತಂದ್ರೆ ನಮಗೆ ಯಾವ ಹುಚ್ಚುಳ್ಮಗನು ಸಪೋರ್ಟ್ ಕೊಡಂಗಿಲ್ಲ ಅನ್ನೋದು ಇದೊಂದು ಅರ್ಥ ಮಾಡ್ಕೋಬಹುದ್ರಿ. ಇನ್ನು ಮೂರನೇದಾಗಿ MS ಧೋನಿ ಅವ್ರನ್ನ ತೊಗೋಬೋದ್ರಿ. ನಾವು ವಯಸ್ಸಾತು ಹಂಗಾತು ಆಡಕ್ಕೆ ಬರಲ್ಲ, ಹಿಂದಕ್ಕೆ ಫೀಲ್ಡಿಂಗ್ ಮಾಡಕ್ಕೆ ಬರೋದಿಲ್ಲ ಅಂತ ನೀವು ಅನ್ಬೋದಿತ್ತು. ಬಟ್ ಲಾಸ್ಟ್ ಅವ್ರು ಈ ಒಂದು ಸೀಸನ್ದಾಗ ಆಡಿದ ಮೂಮೆಂಟ್ ನೋಡ್ತಂದ ವಯಸ್ಸು ಬರೀ ಒಂದು ಸಂಕೇತ ತೋರಿಸ್ಕೊಟ್ರು ಅವರು. ನನಗೆ ವಯಸ್ಸಾಗಿತ್ತು ಕರೆ ನನ್ನಲ್ಲಿರುವಂಥ ಶಕ್ತಿಗೆ ವಯಸ್ಸಾಗಿಲ್ಲ ಅಂತ ತೋರಿಸ್ಕೊಟ್ರು. ಭಾಳ ಅದ್ಭುತವಾಗಿತ್ತು. ಇನ್ನು ಕೆಲವರು ಅನ್ಕೋತಿರ್ತಾರೆ ಜೀವನದಾಗ ನನಗೇನಾಯ್ತು, ಇಟ್ಟು ವಯಸ್ಸಾತು ಅಷ್ಟು ವಯಸ್ಸಾತು ನಂಗೆ ಏನು ಮಾಡೋಕ್ಕೆ ಸಿಗೋದಿಲ್ಲ ಅನ್ನೋರಿಗೆ ಈ ಮಾತು ಭಾಳ ಕಟ್ ಅನ್ವಯ ಆಗ್ತದೆ. ಲಾಸ್ಟ್ ಬಾಲ್ ಆರ್ ಸಿ ಬಿ ವಿರುದ್ಧ ಒಂದು ಹಿಂದಿರ್ಕಿ ಬ್ಯಾಕ್ ಸೈಡ್ ಒಂದು 6 ಹೊಡೆದ್ರಿ, 110 ಮೀಟರ್ ಏನೋ ಇತ್ತು, ಅಲ್ಲಿ ತೋರಿಸ್ಕೊಡ್ತಾರೆ ನನ್ನಲ್ಲಿ ಇನ್ನೂ ಶಕ್ತಿ ಇದೆ, ನಾನು ಇನ್ನೂ ಗೆಲ್ಲಿಸಬಲ್ಲೆ ಮ್ಯಾಚ್ ಅನ್ನುವಂಥದ್ದು. ನಮ್ಗೆ ಆ್ಯಕ್ಚುಲಿ ಆರ್ ಸಿ ಬಿ ಮ್ಯಾಚ್ ನೋಡುವಾಗ ಅವ್ನು MS ಧೋನಿ ವಿಕೆಟ್ ಆದಮೇಲೆ ನಮಗೆ ಗೊತ್ತಾಗಿದ್ರಿ ಇದು ಆರ್ ಸಿ ಬಿ ಗೆಲ್ತೈತೆ ಅನ್ನೋದು. ಅವ್ರು ಇದ್ದರನ್ನ ಪಕ್ಕ ಮ್ಯಾಚ್ ಅವ್ರು ಗೆದ್ಕೊಂಡು ಹೋಗ್ತಾರೆ ಅಂತ ಒಂದು ತೋರಿಸ್ಕೊಟ್ರು ಅವ್ರು. ನನಗೆ ವಯಸ್ಸಾದ್ರೂ ನಾನು ಆಡಬಲ್ಲೆ ಅನ್ನೋ ಶಕ್ತಿ ಇತ್ತು. ಈಗ ಕೆಲವ್ರು ಅನ್ಕೋತ ಕೂತ ನನಗೆ ಹಂಗಾತು ಹಿಂಗಾತು ಎಲ್ಲ ಮೀರಿ ಹೋತು ಎಲ್ಲ ಮುಗಿದು ಹೋತು ಜೀವನದಾಗ ರಾಮ ರಾಮಾಯಣ ಸಾಹಿತ್ಯ ಸರ್ವನಾಶ ಆತಂತ ತಿಳ್ಕೊಂಡು ಕೂತಿರ್ತಾರೆ. ಬಟ್ ಸಾಧನೆಗೆ ಯಾವತ್ತು ವಯಸ್ಸು ಮುಖ್ಯ ಅನ್ಸಂಗಿಲ್ಲ. ಯಾವ ವಯಸ್ಸನ್ನೇ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ಅಂತ ಅವರಿಂದ ನಾವು ಕಲ್ತ್ಕೊಂಡ್ರು. ಇನ್ನು ಲಾಸ್ಟ್ನೇದಾಗಿ ಆರ್ ಸಿ ಬಿ ಬಗ್ಗೆ ಹೇಳಕತ್ತೀರಿ, ಲಾಸ್ಟ್ ಹೇಳಕತ್ತೀರಪ್ಪ ಆರ್ ಸಿ ಬಿ ಬಗ್ಗೆ ಸಿಟ್ ಮಾಡ್ಕೋಕೆ ಹೋಗ್ರಿ, ಲಾಸ್ಟ್ ಇದ್ರ ಬೆಸ್ಟ್ ಅಂತ ಹೇಳ್ತಾರೆ. ನೋಡಿರಿ, ಯಾವುದೋ ಒಂದು ಟೀಮ್ ಎಷ್ಟೋ ಬೇಕಾಟ್ ಮ್ಯಾಚ್ಗಳನ್ನ ಗೆಲ್ಬೋದು, ಅದು ಕಪ್ ಗೆಲ್ಲಕ್ಕಾಗಲ್ಲ ಅಂತ ಇದ್ರೆ ಅದು ಯಾವುದಾದ್ರೆ ಅದು ಆರ್ ಸಿ ಬಿ ಮಾತ್ರ. ಇದೇನಪ್ಪ ಹಿಂಗೆ ಹೇಳ್ಬಿಟ್ಟು ಅಂತ ನೀವು ಅನ್ಬೋದ್ರಿ. ನಾವು ಲೈಫ್ದಾಗ ಎಲ್ಲನೂ ಮಾಡ್ತೀವಿ, ಎಲ್ಲನೂ ಗೆಲ್ತೀವಿ, ಕೊನೆಯದಾಗಿ ಬಂದು ಸೋಲ್ತೀವಿ. ಎಲ್ಲೋ ಒಂದು ಕಡೆ ಸೋಲ್ತೀವಿ, ಕೆಲವೊಂದು ಮಿಸ್ಟೇಕ್ಗಳಿಂದ ನಾವು ಸೋಲಾತಿರ್ತೀವಿ. ಅದನ್ನು ನಾವು ಮೊದಲು ತಿಳ್ಕೋಬೇಕ್ರಿ. ಇದು ನಾವು ಆರ್ ಸಿ ಬಿಯಿಂದ ಕಲಿಬೋದು. ಇನ್ನು ಕೊನೆಯದಾಗಿ ನಮ್ಮ ಆರ್ ಸಿ ಬಿ ಟೀಮದಿಂದ ಏನು ತಿಳಿಬೋದು ಅಂದ್ರೆ, ಆರ್ ಸಿ ಬಿ ಟೀಮ್ ಪೂರ್ತಿ ಹೊರಗೆ ಹೋದ್ಪ, ಸತತವಾಗಿ ಸೋತು ಹೊರಗೆ ಹೋದ್ಪ. ಇನ್ನು ಎಲ್ಲೋ 1%, ಒಂದೇ 1% ರೀ. ಆ 1% 100ರಾಗಿ ಬದಲು ಮಾಡ್ಕೊಂಡ್ರು. ಕೆಲವು ಲಾಸ್ಟ್ ಮೂಮೆಂಟ್ದಾಗ ಬಂದವು 100ರಾಗಿ ಬದಲು ಮಾಡ್ಕೊಂಡ್ರು ಅವರು. ಎಲ್ಲೋ ಒಂದು ಸ್ವಲ್ಪ ಎಡಿಯೋ ಮಿಸ್ಟೇಕ್ ಆಗಿ ಹೊರಗೆ ಹೋಗಿಬಿಟ್ರು. ಹಂಗೂ ನಮ್ಮ ಜೀವನದಾಗ ಎಲ್ಲನೂ ಸೋತು ಹೋದು ನಾವು ಪೂರ್ತಿ ಸತ್ಯಾನಾಶ ಸರ್ವನಾಶ ಆಗೋದು. ಗೆಲ್ಲಕ್ಕೆಲ್ಲೋ ಒಂದೇ 1% ಇರ್ತದೆ, ನಾವು ಗೆಲ್ಬೋದು. 1%ದಿಂದ ನಾವು ಮತ್ತೆ ಯಾಕೆ ನಾವು ಹೊಳ್ಳಿ ಕಮ್ ಬ್ಯಾಕ್ ಮಾಡ್ಬೋದು ಅಂತ ಆರ್ ಸಿ ಬಿ ಟೀಮ್ ತೋರಿಸ್ಕೊಟ್ರಿ. ಇವೆಲ್ಲ ಜೀವನದಾಗ ಭಾಳ ಹೆಲ್ಪ್ ಆಗ್ತಿತ್ತು. ನಾವು ಬರೀ IPL ಅಂದ ತಕ್ಷಣ ನಾವು ಆ ಟೀಮ ಇವ್ ಟೀಮ ಅಲ್ಲಿ ಹಂಗೆ ಹರ್ಕೊಂಡು ಹಿಂಗೆ ಹರ್ಕೊಂಡು ನಾವು ಪುಗ್ಗ ಮಾಡಿ ಇದನ್ನ ಮಾಡಿ ನಾವು ಅಲ್ಲಿ ಬ್ಯಾನ್ ಆದ ಇವು ಕಪ್ ಗೆಲ್ದಲ್ಲ ನಾವು ನೋಡಿ ಬರೀ ಇದನ್ನ ಮಾಡ್ತಿರ್ತೀವಿ. ಕೆಲವೊಂದು ಇಂಥ ಅಂಶಗಳನ್ನ ತಿಳ್ಕೊಬೇಕಾಗ್ತದೆ. ಏನೋ ಹೇಳ್ಬೇಕನ್ನಿಸ್ತು ಹೇಳಿನ್ರಿ. ನೀನು ಕೊನೆಯದಾಗಿ ಏನು ಹೇಳ್ಬೇಕಂದ್ರೆ, ನೀ ಏನು ಹೇಳ್ತಿ ಬಿಡ ಹುಸುಳಿ ಮಗನ ಅಣ್ಣವ್ರು ಇರ್ತಾರ ಅಂಥವ್ರು ಕಮೆಂಟ್ ಮಾಡಿರಿ. ಹೇಳಿದ್ ಬಾ ಚಲೋ ಬಿಡಪ್ಪ, ಅಣ್ಣವ್ರು ಇರ್ತೀರಿ ಕಮೆಂಟ್ ಮಾಡಿರಿ. ಏನಪ್ಪ ನೀ ಬರೀ ರಾತ್ರಿನೇ ವಿಡಿಯೋ ಮಾಡಕತ್ತಿ, IPL ಮುಗಿದು ಬರೀ ರಾತ್ರಿನೇ ಹೋಗತ್ತಿ, ನಿಂಗೆ ನೋಡ್ರ ಕತ್ಲಂದ ಅಷ್ಟು ಇಷ್ಟ ಅಂತ ಕೇಳಕ್ಕೆ ಹೋಗ್ಬೇಡಿ. ನನ್ನ ಹೆಸರು ರವಿ ಐತೆ, ಬೆಳಕಂತ ಇಷ್ಟ ನನಗೂ ಆಸೆ ಐತಿ. ಬಟ್ ಕೆಲವು ಪರಿಸ್ಥಿತಿಗಳು ರಾತ್ರಿ ತಂದು ಇಡಾಕತ್ತಾವ. ಮುಂದಿನ ದಿನಮಾನದಲ್ಲಿ ಬೆಳಕಿನ ವಿಡಿಯೋ ಅಂತ ಪ್ರಯತ್ನ ಮಾಡಿದ್ದು. ಅಲ್ಲಿ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು, ಫೇಸ್ಬುಕ್ ಮತ್ತು ಫಾಲೋ ಮಾಡಿ.